ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಮತ್ತು ಭೂಮಿಕಾ ಅವರು ಹೊಸ ಮನೆಗೆ ಹೋಗ್ಲಿಕ್ಕೆ ಶಿಫ್ಟ್ ಆಗ್ತಾ ಇರ್ತಾರೆ. ಆಗ ಪಾರ್ಥ ಅವರು ಕೂಡ ನಾನು ಅಮ್ಮನ್ನ ಕರ್ಕೊಂಡು ಬೇರೆ ಮನೆಯಲ್ಲಿ ನಾನು ಇರ್ತೇನೆ ಅಂತ ಹೇಳಿ ಪಾರ್ಥ ಅವರು ಹೇಳ್ತಿರುವಾಗ ಗೌತಮ್ ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ನಾನು ನಿಮ್ಮನ್ನ ಎಷ್ಟು ಮನೆಗೆ ಕರೆದ್ರೆ ಬರ್ತಾ ಇಲ್ವಲ್ಲ, ಹಾಗಾದ್ರೆ ನಿಮ್ಮ ಸಂಬಂಧ ಇವತ್ತಿಗೆ ಮುಗ್ದೋಯ್ತು, ಯಾವತ್ತೂ ಕೂಡ ನನ್ನ ನೋಡ್ಲಿಕ್ಕೆ ಮತ್ತೆ ಅಮ್ಮನ್ನ ನೋಡ್ಲಿಕ್ಕೆ ಬರಬೇಡಿ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಹೇಳ್ತಾರೆ. ಆಗ ಪಾರ್ಥ ಅವರು ಕೂಡ ಬ್ರೋ ಏನಂತ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲೇ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ನೀನು ನಿನ್ನದೇ ಆದ ಬಿಸ್ನೆಸ್ ಮತ್ತೆ ಮಾಡ್ತಾ ಇದ್ದೀಯಾ, ಮತ್ತು ನನ್ನ ಮನೆಗೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ, ಆಗಿದ್ಮೇಲೆ ನಾವು ಯಾಕೆ ನಿನಗೆ, ಹೋಗು ನಿನ್ನ ಪಾಡಿಗೆ ನೀನಿರು, ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಹೇಳ್ತಾ ಇರುವಾಗ ಈ ಕಡೆ ಪಾರ್ಥ ಅವರು ತಪ್ಪಾಯಿತು ಬ್ರೋ, ನನ್ನ ಕ್ಷಮಿಸ್ಬಿಡಿ, ನಾವು ಒಟ್ಟಾಗಿ ಇರೋಣ, ನಾನು ನಿಮ್ಮ ಜೊತೆನೇ ಇರ್ತೇನೆ ಅಂತ ಹೇಳಿ ಈ ಕಡೆ ಪಾರ್ಥ ಅವರು ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ನಿನ್ನ ಅಣ್ಣ ನಾನು, ನನ್ನ ತಮ್ಮಂದಿರಿಗೆ ಮತ್ತು ತಂಗಿಯರಿಗೆ ಏನು ಬೇಕು ಏನು ಬೇಡ ಎಲ್ಲ ನನಗೆ ಗೊತ್ತಾಗುತ್ತೆ, ಆದರೆ ನೀವು ನನ್ನನ್ನು ದೂರ ಮಾಡಬೇಡಿ ಅಂತ ಹೇಳಿ ಈ ಕಡೆ ಗೌತಮ್ ಅವರು ಹೇಳ್ತಾರೆ. ಆಗ ಪಾರ್ಥ ಮತ್ತು ಮಹಿಮಾ ಅವರು ಕೂಡ ಸಾರಿ ಅಣ್ಣ ಅಂತ ಹೇಳಿ ಅವರನ್ನು ಒಪ್ಕೊಳ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು ಆಯಿತು ಈಗ ಮನೆಗೆ ಹೋಗಲಿಕ್ಕೆ ಶಿಫ್ಟ್ ಆಗ್ತಾ ಇದ್ದೇವೆ, ಎಲ್ಲರೂ ಬೇಗ ತಯಾರಿ ಆಗಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಆಗ ಆಯಿತು ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ತಯಾರಿ ಆಗಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ಮತ್ತು ಗೌತಮ್ ಅವರು ಕೂಡ ಇಲ್ಲಿ ಭೂಮಿಕಾ ಅವರನ್ನು ಕರೆದು ಭೂಮಿಕಾ ಅವರೇ ಬನ್ನಿ ರೆಡಿ ಆದ್ರ ಅಂತ ಹೇಳಿ ಕರಿತಾ ಇರ್ತಾರೆ. ಆಗ ಹೌದು ಸ್ನಾನ ಎಲ್ಲ ಮಾಡಿ ಆಯಿತು, ಈಗ ಸೀರೆ ಒಂದು ಹಾಕ್ಕೊಂಡ್ರೆ ಎಲ್ಲ ರೆಡಿ ಆದಾಗೆ, ನೀವೇಗೆ ರೆಡಿ ಆದ್ರ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಇಲ್ಲ ಬನ್ನಿ ನಿಮಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಸೀರೆಯನ್ನು ಕೊಡ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ತುಂಬಾ ಖುಷಿಯಿಂದ ನಾನು ಇದನ್ನು ಆವತ್ತು ಅಂಗಡಿಯಲ್ಲಿ ನೋಡಿದೆ ಅಲ್ಲ, ಇದು ನನಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ನಿಮಗೆ ಏನು ಇಷ್ಟ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ದರಿಂದ ನಾನು ಇದನ್ನು ತೆಗೆದುಕೊಂಡು ಬಂದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರಿಗೆ ಭೂಮಿಕಾ ಅವರು ನೀವು ನನ್ನ ಮೇಲೆ ಎಷ್ಟು ಪ್ರೀತಿನ ಇಟ್ಟಿದ್ದೀರ, ನನಗೆ ಏನು ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಹೌದು ನಿಮಗೆ ಏನೇ ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರು ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ನೀವಷ್ಟೇನಾ ಅಂದ್ಕೊಳ್ಳೋದು, ನಾನು ನಿಮಗೆ ಒಂದು ಬಟ್ಟೆಯನ್ನು ತಂದಿದ್ದೇನೆ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಆಗ ಈ ಕಡೆ ಗೌತಮ್ ಅವರು ಅದನ್ನು ನೋಡಿ ತುಂಬಾ ಖುಷಿಯಿಂದ ತುಂಬ ಚೆನ್ನಾಗಿದೆ, ನಿಮ್ಮ ಸೆಲೆಕ್ಷನ್ ಅಂದರೆ ಪರ್ಫೆಕ್ಟ್ ಅಂತ ಹೇಳಿ ಈ ಕಡೆ ಭೂಮಿಕಾ ಅವರನ್ನು ಹೊಗಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಜಾಸ್ತಿ ಹೊಗಳ್ಬೇಡಿ, ಬೇಗ ಹೋಗಿ ರೆಡಿಯಾಗಿ ಬನ್ನಿ, ಇಲ್ಲ ಅಂದರೆ ಟೈಮ್ ಆಗುತ್ತೆ ಮುಹೂರ್ತಕ್ಕೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ರೆಡಿಯಾಗಿ ಬರ್ತಾರೆ. ಭೂಮಿಕಾ ಅವರು ಕೂಡ ರೆಡಿಯಾಗಿ ಬರ್ತಾರೆ. ಸೀರೆಯನ್ನು ಉಟ್ಟುಕೊಂಡು ಬಂದಾಗ ಅವರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ಗೌತಮ್ ಅವರು ಕೂಡ ನೀವು ಹೇಗೋ ಎಲ್ಲ ರೆಡಿಯಾಗಿದ್ದೀರಾ ಬನ್ನಿ, ನಾನು ನನ್ನ ಕೈಯಾರೆ ಗೆಜ್ಜೆಯನ್ನು ಹಾಕ್ತೇನೆ ಅಂತ ಹೇಳಿ ಗೌತಮ್ ತಂದ ಗೆಜ್ಜೆಯನ್ನು ಈ ಕಡೆ ಭೂಮಿಕಾ ಅವರಿಗೆ ಹಾಕ್ತಾರೆ. ಹಾಗೆ ಗೌತಮ್ ಅವರು ಕೂಡ ಭೂಮಿಕನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಎಲ್ಲರೂ ಕೂಡ ಹೊಸ ಮನೆಗೆ ಹೋಗಲಿಕ್ಕೆ ಅಂತ ಶಿಫ್ಟ್ ಆಗ್ತಾ ಇರ್ತಾರೆ. ಮತ್ತು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಮುಗಿಸ್ಕೊಂಡು ಆ ಕಡೆ ಮನೆಗೆ ಶಿಫ್ಟ್ ಆಗ್ತಾರೆ. ಹೊಸ ಮನೆಯನ್ನು ನೋಡಿ ಗೌತಮ್ ಅವರು ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತು ಶಕುಂತಲಾ ಅವರು ಕೂಡ ನಾನು ಈ ಮನೆಯಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ, ಆದರೆ ಇನ್ನು ಮೇಲೆ ಅವನ್ನೆಲ್ಲ ತಿದ್ದುಕೊಂಡು ಹೋಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಮತ್ತು ಎಲ್ಲರೂ ಕೂಡ ನಾವು ಪ್ರೀತಿಯಿಂದ ಇರೋಣ, ಯಾವುದೇ ಸೇಡು ನಮಗೆ ಉಂಟಾಗಬಾರ್ದು, ಆದರೆ ಆ ಜಯದೇವಿಂದ ತುಂಬಾ ಹುಷಾರಾಗಿರಬೇಕು ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಅವರು ಶಕುಂತಲಾ ಅವರಿಗೆ ಹೇಳ್ತಾರೆ. ಆಗ ಶಕುಂತಲಾ ಅವರು ಹೌದು ಅಣ್ಣ, ಅವನಿಂದ ನಾವು ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಹೇಳಿ ಶಕುಂತಲಾ ಅವರು ಅಂದ್ಕೊಳ್ತಾ ಇರ್ತಾರೆ. ಮತ್ತು ಇಲ್ಲಿ ಹೊಸ ಮನೆಗೆ ಎಲ್ಲರೂ ಕೂಡ ಪಾರ್ಥ ಮಹಿಮಾ ಅವರು ಕೂಡ ಆ ಮನೆಯನ್ನು ನೋಡಿ ತುಂಬಾ ಸಂತೋಷದಲ್ಲಿ ಇರ್ತಾರೆ. ಮತ್ತು ಎಲ್ಲರೂ ಕೂಡ ಖುಷಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ಎಲ್ಲವನ್ನ ಕೂಡ
ಮುಗಿಸಿಕೊಂಡು ಬರ್ತಾರಂತಾನೆ ಹೇಳ್ಬೋದು. ಮತ್ತು ಇಲ್ಲಿ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ತನ್ನ ಹಳೆ ಮನೆಯನ್ನು ಕೂಡ ನೆನೆಸ್ಕೊಂಡು ಹೊಸ ಮನೆಗೆ ನಾವು ಶಿಫ್ಟ್ ಆಗೋದಂದರೆ ಹೀಗೆ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಕೈ ಬಿಟ್ಟರು ನಾವು ನಮ್ಮ ಮನೆಗೆ ಮತ್ತೆ ಸೇರಿದ್ವಿ, ದೇವರು ಕಷ್ಟಪಡೋರಿಗೆ ಒಳ್ಳೆ ಸುಖನೇ ಕೊಡ್ತಾನೆ ಅಂತ ಹೇಳಿ ಭೂಮಿಕಾ ಅವರು ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು, ಹೌದು ಭೂಮಿಕಾ ಅವರೇ, ನಾವು ನೋಡಿ ಎಷ್ಟು ಕಷ್ಟಪಟ್ವಿ, ಆದರೆ ನಮಗೆ ದೇವರು ಮತ್ತೆ ನಾವು ಇದೇ ಸ್ಥಾನಕ್ಕೆ ಬರೋ ಹಾಗೆ ನಮ್ಮನ್ನು ದೇವರು ಮಾಡಿದ್ದಾರೆ. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಭೂಮಿಕಾ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ಹೌದು ಗೌತಮ್ ಅವರೇ ಅಂತ ಹೇಳಿ ಅವರಿಬ್ಬರು ಹೊಸ ಮನೆಯಲ್ಲಿ ತುಂಬಾ ಖುಷಿಯಿಂದ ಇರ್ತಾರೆ. ಮತ್ತು ಎಲ್ಲರೂ ಕೂಡ ಆ ಮನೆಯಲ್ಲಿ ಗೌತಮ್ನನ್ನು ನೋಡಿ, ಅಣ್ಣ ನೀನು ಮೊದಲಿದ್ದ ಸ್ಥಾನಕ್ಕೆ ನೀನು ರಿಟರ್ನ್ ಆದೆ, ಇನ್ನು ಮೇಲೆ ನಿನಗೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ಹೇಳಿ ಮಹಿಮಾ ಮತ್ತು ಪಾರ್ಥ ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಗೌತಮನನ್ನು ನೋಡಿ ಎಲ್ಲರೂ ತುಂಬಾ ಖುಷಿಯಿಂದ ನೀನು ಇನ್ನು ಮೇಲೆ ಇದೇ ರೀತಿಯಾಗಿ ಇರಬೇಕು, ಯಾವುದೇ ಕೆಟ್ಟ ಕಣ್ಣು ಬೀಳಬಾರದು ಅಂತ ಹೇಳಿ ಅಜ್ಜಿನೂ ಕೂಡ ದೃಷ್ಟಿ ತೆಗಿತಾ ಇರ್ತಾರೆ. ಮತ್ತು ಇಲ್ಲಿ ಅಪ್ಪು ಮತ್ತು ಮಿಂಚು ಅವರು ಕೂಡ ದೊಡ್ಡ ಮನೆಯಲ್ಲಿ ಇದ್ದು ಅವರು ತುಂಬಾ ಖುಷಿಯಿಂದ, ಅಪ್ಪ ಎಲ್ಲ ಸ್ವಿಮ್ಮಿಂಗ್ ಪೂಲು ಎಲ್ಲ ಇದೆ, ನನಗೆ ಈ ಮನೆಯಲ್ಲಿ ಇರಲಿಕ್ಕೆ ತುಂಬಾ ಖುಷಿಯಾಗುತ್ತೆ, ನಾವು ಇಷ್ಟು ದೊಡ್ಡ ಮನೆಗೆ ಬರ್ತೀವೋ ಇಲ್ಲ ಅಂತ ತಿಳ್ಕೊಂಡಿದ್ವಿ, ಆದರೆ ಪಪ್ಪ ನಮಗೆ ಇಷ್ಟು ದೊಡ್ಡ ಮನೆಯನ್ನು ಕೊಡಿಸಿಕೊಟ್ಟಿದ್ದಾರೆ, ನಾವು ಇನ್ನು ಮೇಲೆ ತುಂಬಾ ಖುಷಿಯಿಂದ ಇರ್ತೇವೆ ಅಂತ ಹೇಳಿ ಮಿಂಚು ಅಪ್ಪು ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಅಜ್ಜಿಯವರು ಹೇಳ್ತಾರೆ, ಅಪ್ಪು ಇದು ನಿನ್ನದೇ ಮನೆ, ಇನ್ನು ಮೇಲೆ ನೀನು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಬೇಡ, ನೀನು ಇನ್ನು ಮೇಲೆ ಈ ಮನೆಯನ್ನು ನೀನೇ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಕಡೆ ಅಜ್ಜಿಯವರು ಕೂಡ ತಮಾಷೆ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಅಪ್ಪು ಅವರು ಕೂಡ ಹೌದು ಅಜ್ಜಿ ಇದು ನನ್ನದೇ ಮನೆ, ನಾನು ಅಮ್ಮನ ಮತ್ತು ಅಪ್ಪಾಜಿನ ನಿಮ್ಮನ್ನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಅಪ್ಪು ಅವರು ಕೂಡ ಇಲ್ಲಿ ಹೇಳ್ತಾರೆ. ಹಾಗೆ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ತನ್ನ ಹೊಸ ಮನೆಯಲ್ಲಿ ಹೊಸ ಜೀವನದಲ್ಲಿ ತುಂಬಾ ಚೆನ್ನಾಗಿ ಇರ್ತಾರಂತಲೇ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.